ಟೈಮ್ ಎಷ್ಟಾಗಿದೆ ಬೇಬಿ? ಟೈಮ್ ಬಂದು ಬೆಳಗ್ಗಿನ ಜಾವ 4 ಗಂಟೆ 10 ನಿಮಿಷ ಕಣೆ. ಓಕೆ 5 ನಿಮಿಷ ಫಾಸ್ಟ್ ಇದೆ. ಓಕೆ ಟೈಮ್ ಬಂದು 4 ಗಂಟೆ 5 ನಿಮಿಷ. ಇಷ್ಟು ಬೆಳಗ್ಗೆ ಎದ್ದು ಏನಕ್ಕೆ ಎದ್ದಿದ್ದೀವಿ ಬೇಬಿ ಹೇಳು ಬಾ. ನಾನೇ ಹೇಳ್ತೀನಿ ಬಿಡಿ. ನಮ್ಮ ಮೆಟರ್ನಿಟಿ ಶೂಟು ಎಷ್ಟು ಅಂತ ಮಾಡಿಸ್ಕೊಂತೀರಾ ಅಂತ ಹೇಳಕ್ ಹೋಗ್ಬಿಡಿ. ಇದು 3ನೇದು ಅಲ್ಲ ಬೇಬಿ? 3ನೇದು. ಆ್ಯಕ್ಚುಲಿ ಇನ್ನೂ ಒಂದು ಬಾಕಿ ಇದೆ, 4ನೇದಿದೆ. ಹಾಸನ್ಗೆ ಹೋದ್ಮೇಲೆ ಮಾಡೋದಿದೆ. ಸೊ ಬೆಂಗಳೂರಲ್ಲಿ ಇದು ಕೊನೆಯ ಮೆಟರ್ನಿಟಿ ಶೂಟ್. ಇದು ಟೈಮ್ ಬಂದು 4:15. ನನ್ನ ಬೇಬಿಗೆ ಲೈಟಾಗಿ ಹುಷಾರಿಲ್ಲ, ಆದರೂ ನಾನು ಹಿಂಸೆ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ಒಂದ್ಸಲ ಮುಗಿಸ್ಬಿಡೋಣ ಮೆಟರ್ನಿಟಿ ಶೂಟು ಅಂತ. ಯಾಕೆಂದ್ರೆ ಇನ್ನು ಹಾಸನ್ಗೆ ಹೋದ್ಮೇಲೆ ಅಲ್ಲೊಂದು ಅಲ್ಲ ಬೇಬಿ, ಅಲ್ಲೊಂದು ಉಳಿದಿದೆ. ಸೊ ಇನ್ನೇನು ಮೇಕಪ್ ಆರ್ಟಿಸ್ಟು ಬರ್ತಾ ಇದ್ದಾರೆ. 4:15 ಆಗಿದೆ. ಇನ್ನೇನು ಬಂದು 6 ಗಂಟೆಗೆ ಶೂಟು ಸ್ಟಾರ್ಟ್ ಆಗಬೇಕಂತ ಹೇಳಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಬ್ಯೂಟಿಷಿಯನ್ ಬಂದಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಅವ್ರು ಬಂದಿದ್ದಾರೆ. ಸೊ ಕರ್ಕೊಬರೋಕ್ಕೆ ಆಚೆ ಬಂದಿದ್ದೀನಿ. ಎಲ್ಲಿ ಕಾಣ್ತಾ ಇಲ್ವಲ್ಲ, ಎಂಟ್ರಿ ಆದರೂ. ಸೊ ಈ ಕಡೆ ಬಂದಿದ್ದಾರೆ ಅನಿಸುತ್ತೆ. ಸರ್ ಮೇಕಪ್ಗೆಲ್ಲ ರೆಡಿ ಆಗ್ತದೆ, ಬಂದಿದ್ದಾರೆ. ನನ್ನ ಬೇಬಿ ಸೀರೆ ಹಾಕೊಂಡು ರೆಡಿಯಾಗಿದ್ದಾಳೆ. ಮೇಕಪ್ ಇಲ್ಲದೆ ಹಿಂಗಿದ್ದಾಳೆ. ಈಗ ಮೇಕಪ್ ಆದಮೇಲೆ ಹೆಂಗೆ ಕಾಣ್ತಾಳೆ ನೋಡೋಣ. ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಅಮ್ಮನೂ ಬೆಳಗ್ಗೆ 5 ಗಂಟೆಗೆ ಎದ್ದು ಯಾಕಮ್ಮ ಮೇಕಪ್ ಆಗಿಲ್ವಾ? ನಮಗೋಸ್ಕರ, ನನಗೋಸ್ಕರ ಅಲ್ಲ, ನನ್ನ ಬೇಬಿಗೋಸ್ಕರ, ಸೊಸೆಗೋಸ್ಕರ ತಿಂಡಿ ಮಾಡ್ತಿದ್ದಾರೆ. ಹತ್ಕೊಂಡಿರ್ಬಾರ್ದು ಅವಳು ಅಂತ. ಅಯ್ಯೋ ಎಂತ ಅಮ್ಮ, ಅಯ್ಯೋ ಅಯ್ಯೋ ಚೋ. ಯಾವ ದೋಸೆ ಅಮ್ಮ ಇದು? ಖಾಲಿ ದೋಸೆ. ಖಾಲಿ ಇದೆ, ಅದಕ್ಕೆ ಖಾಲಿ ದೋಸೆ. ಬೇಬಿ ಆಲ್ಮೋಸ್ಟ್ ರೆಡಿ. ಹೆಂಗ್ ಕಾಣ್ತಾಳೆ? ಗೊಂಬೆ. ನಾನು ಹೆಂಗೆ ಕಾಣ್ತಾ ಇದ್ದೀನಿ? ರಾಜ ಅಂತ, ಗೊಂಬೆ ರಾಣಿ. ಇವಾಗ ನಾವು ಲೊಕೇಶನ್ ಇರೋ ಜಾಗಕ್ಕೆ ಹೋಗ್ತಾ ಇದೀವಿ. ಜೊತೆಗೆ ಬೇಬಿ ರೆಡಿ, ಜೊತೆಗೆ ನನ್ನ ತಂಗಿ ಬರ್ತಿದ್ದಾಳೆ ನಮಗೆ ಬ್ಯಾಕ್ ಬೋನ್ ಆಗಿ. ಸಪೋರ್ಟರ್ ಅವಳೀಗ ನೋಡಿ ಹೆಂಗೆ ನೋಡ್ತಿದ್ದಾಳೆ. ಅಂದರೆ ನನ್ನ ಬೇಬಿಗೆ ಸುಸ್ತೆಲ್ಲ ಆಗ್ತಿರತ್ತಲ್ಲ ಈ ಟೈಮಲ್ಲಿ. ಸೊ ಹಿಡ್ಕೊಳ್ಳೋಕ್ಕೆ ಬೇಕಲ್ಲ, ಹಾಗಾಗಿ ನನ್ನ ತಂಗಿ ಸಪೋರ್ಟರ್, ಬ್ಯಾಕ್ ಬೋನ್. ಬಂದ್ವಿ ಬುಕ್ ಮೈ ಕ್ಯಾಪ್ಚರ್ಗೆ. ಸೊ ಇಲ್ಲಿ ಶೂಟಿಂಗ್ ಇರೋದು. ಸೊ ಈಗ ಶೂಟಿಂಗಿಗೆ ಹೊರಟ್ವಿ. ಕ್ಯಾಮ್ರಾದವ್ರು ಆಲ್ರೆಡಿ ಬಂದಿದ್ದಾರೆ. ಫಸ್ಟು ಇಲ್ಲಿ ಶೂಟ್ ಇರೋದು. ಹಳ್ಳಿ ಕಾನ್ಸೆಪ್ಟ್ ಶೂಟ್ ಆಗ್ತಿರೋದು. ಕ್ಯಾಮ್ರಾ ಮ್ಯಾನ್ವೇ ಕಾಣಬೇಕು, ಯಾರು ವೀಡಿಯೋ ತಗೊಂತಿದ್ರು ಅವ್ರವೇ ಕಾಣಬೇಕು, ಆ ಥರ ವೀಡಿಯೋ ತಗೊಂಡು 0.5 ಹಿಡ್ಕೊಂಡೆ ಇದನ್ನು ತಗೊಂತಿದ್ದೆ ಹೇಳ್ತಿರೋದುವೆ. ಇದೇ ಮಾಡು ಅಂತ. ಸ್ಮೈಲ್ ಮಾಡಿಲ್ಲ ಅಂತ ಸುಸ್ತಾಗೈತಲ್ಲ ಅದಕ್ಕೆ. ಈಗ ಮಾಡ್ತಾಳೆ ಅನ್ಸತ್ತೆ ಸ್ಮೈಲ್. ಮಾಡು. ಸಾಕು. ಈ ಬಟ್ಟೆದು ಮುಗೀತು. ಸೊ ಈಗ ನೆಕ್ಸ್ಟ್ ಬಟ್ಟೆ ಚೇಂಜ್. ವೀಡಿಯೋ ಮಾಡ್ತಿದ್ದೀವಿ ನೋಡಿ. ಇದು ನಮ್ಮ 2ನೇ ಔಟ್ಫಿಟ್. ಇದು ಹೆಂಗೆ ಕಾಣ್ತಿದ್ದಾಳೆ ನನ್ನ ಬೇಬಿ ಬಸ್ರಿ ಹೆಂಗ್ ಮೇಲಿಂದ ಕೆಳಗೆ ಬರುತ್ತಿದ್ದಾಳೆ.
ರೆಡಿ ಸ್ವಲ್ಪ ಚೂರಿದೆ ಹಾಂ ರೆಡಿ ರೆಡಿ 1 2 3 ಸ್ಟಾರ್ಟ್. ಬರೀ ಅವಳದಷ್ಟೇ ತಗೊಳ್ತಿದ್ದಾರೆ. ಪ್ರೆಗ್ನೆಂಟ್ ಆದವರಿಗೆ ಅಷ್ಟೇ ವ್ಯಾಲ್ಯೂ, ಕಾರಣಕರ್ತರಿಗೆ ವ್ಯಾಲ್ಯೂ ಇಲ್ಲ. ನಂದು ಯಾವತ್ತು ತೆಗಿತಾರೋ ಗೊತ್ತಿಲ್ಲ. ಓಕೆ, ನಾವು ರೆಡಿ. ಇದು ನಮ್ಮ ನಾನೇ ಹೇಳ್ತೀನಿ. ಆಯ್ತು ಹೇಳು. ಇದು ನಮ್ಮ 3ನೇ ಔಟ್ಫಿಟ್. ಸೊ ಹೌದು, ಇದು ನಮ್ಮ 3ನೇ ಔಟ್ಫಿಟ್ಟು. ಜಾಗಗಳು ಅಷ್ಟೇ, ಪ್ರತಿಯೊಂದು ಒಂದೊಂದೆಲ್ಲ ಹಳ್ಳಿ ಸೆಟಪ್ಪು, ಟ್ರೆಡಿಷನಲ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನಿದು. ಅದ್ರ ಜೊತೆಗೆ ಟ್ರೆಡಿಷನಲ್ ಅಂತ ಬರೀ ಟ್ರೆಡಿಷನಲ್, ವೆಸ್ಟರ್ನ್ ಆಗಿರೋದು ಸಿಕ್ಕಾಪಟ್ಟೆ ಪ್ಲೇಸಸ್ ಎಲ್ಲ ಇದ್ದಾವೆ. ನಮಗಂತೂ ಅದು ಪ್ಲೇಸ್ ಹೆಂಗೆ ಅನಿಸುತ್ತೆ ನಿಮಗೆ? ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ಲೇಸು. ಸೊ ಆರಾಮ್ಸೆ ಪ್ರೀ ವೆಡ್ಡಿಂಗ್ ಆಗಿರೋದು, ಮೆಟರ್ನಿಟಿ ಆಗಿರ್ಬೋದು, ಇನ್ನು ಯಾವ್ಯಾವ ಶೂಟ್ಸ್ಗಳಂತ ಬರುತ್ತೆ ಪ್ರತಿಯೊಂದು ಮಸ್ತಾಗಿ ಮಾಡ್ಕೋಬೋದು. ಚೆನ್ನಾಗಿದೆ. ಸೊ ಇದು ನೀನು ಹೇಳು. ಇದು 4ನೇ ಕಾಸ್ಟ್ಯೂಮು. ಸೊ ಚೆನ್ನಾಗಿ ಬರ್ತಾಯಿದೆ ಈ ವಿಡಿಯೋ. ಕಂಪ್ಲೀಟ್ ಔಟ್ಪುಟ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಐ ಥಿಂಕ್ ಆಲ್ರೆಡಿ ನೋಡಾಗಿರುತ್ತೆ ನೀವು. ಸೊ ಯಾಕಂದರೆ ಇದು ಆ ವಿಡಿಯೋ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ನಾವು ಅಪ್ಲೋಡ್ ಮಾಡೋದು. ಸೊ ಒಂಥರ ಖುಷಿ ಇದೆ, ಚೆನ್ನಾಗಿ ಬಂದಿದೆ ವಿಡಿಯೋ. ಇದು 5ನೇದು ಹಾಗೂ ಕೊನೆಯ ಕಾಸ್ಟ್ಯೂಮ್. ಸಾಕಾಗೋಗಿದೆ ಇವಳಿಗಂತೂ. ಇನ್ನೇನು ಐ ಥಿಂಕ್ ಈ ಬಟ್ಟೆಲು 3ರಿಂದ 4 ಶಾಟ್ ಅಷ್ಟೇ ಇರೋದು. ಸೊ ಮುಗಿಸ್ಕೊಂಡು ಹೊರಡದೆ. ಕೊನೆಗೂ ಶೂಟಿಂಗ್ ಮುಗೀತು. ಸುಸ್ತಾಗೋಯ್ತು, ಬೆವತಾಗಿರೋದು, ಸಾಕಾಗೋಯ್ತು. ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು ಮಾತ್ರ. ಹಂಗೆ ಸಖತ್ತಾಗಿದೆ ಮಾತ್ರ. ಹಾಗೆ ಚೆನ್ನಾಗಿದೆ. ಆ್ಯಕ್ಚುಲಿ ಈ ವಿಡಿಯೋ ನೀವೇನು ನೋಡಿರ್ತೀರಲ್ಲ, ಆ್ಯಕ್ಚುಲಿ ಆಲ್ರೆಡಿ ಫಸ್ಟ್ ಆ ವಿಡಿಯೋ ಆದಮೇಲೆ ಈ ವಿಡಿಯೋ ಮೇಕಿಂಗ್ ವಿಡಿಯೋ ಹಾಕಿರ್ತೀನಿ ನಾನು. ಸೊ ನೀವೇನು ವಿಡಿಯೋ ನೋಡಿರ್ತೀರ ಅದಕ್ಕೆ ಏನಕ್ಕೆ ಚೆನ್ನಾಗಿ ಬಂದಿರುತ್ತೆ ಅಂದರೆ ಮೇಯ್ನ್ ಮೇಕಪ್ಪು. ಸೊ ಅದನ್ನ ಮಾಡಿದ್ದು ಇವರೇ. ಸರ್ ನಿಮ್ಮ ಬಗ್ಗೆ ಹೇಳಿಬಿಡಿ. ನಂದನ್ ಅಂತ ಮೇಕಪ್ ಆರ್ಟಿಸ್ಟು. ಸೊ ಸರ್ ತುಂಬ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ, ತುಂಬ ಖುಷಿ ಆಯಿತು. ಇಲ್ಲ ಸರ್, ಆ್ಯಕ್ಚುಲಿ ನೀವು ಒಪ್ಕೊಂಡಿದ್ದು ನಮಗೆ ಖುಷಿ. ಹಾಗೇನಿಲ್ಲ, ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹೀಗೆ ವರ್ಕ್ ಮಾಡ್ತಾರೆ. ಖಂಡಿತ ತುಂಬ ಚೆನ್ನಾಗಿ ಮೇಕಪ್ ಆಗಿರ್ಬೋದು, ತುಂಬ ಚೆನ್ನಾಗಿ ನೀವೇನು ವಿಡಿಯೋದಲ್ಲಿ ಏನು ನೋಡಿದ್ದೀರೋ ನಾವು ಅಷ್ಟು ಚೆನ್ನಾಗಿ ಕಾಣೋಕ್ಕೆ ಮೇಯ್ನ್ ರೀಸನ್ ಇವರೇ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ವಿಡಿಯೋ ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇಯ್ನ್ ರೀಸನ್ನೇ ನಮ್ಮ ಸಿನಿಮಾಟೋಗ್ರಾಫರ್ ಮೇಡಮ್. ನಿಮ್ಮ ಇದು ಕಂಪ್ನಿ ಬಗ್ಗೆ ಹೇಳಿ. ಗೀತಾಂಜಲಿ ಫೋಟೋಗ್ರಫಿ ಅಂತ, ನಾನು ನ್ಯೂಬೋರ್ನ್ ಮೆಟರ್ನಿಟಿ ಫೋಟೋಗ್ರಾಫರು. ಓಕೆ, ಯಾವುದೇ ಥರ ವಿಡಿಯೋಗ್ರಫಿ ಫೋಟೋಶೂಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್, ನೀವು ಆಪರ್ಚುನಿಟಿ. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಷ್ಟು ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ನಿಮಗೂ ಅಷ್ಟೇ ಈ ಥರ ತುಂಬ ಚೆನ್ನಾಗಿ ವಿಡಿಯೋ ಈ ಥರ ಎಲ್ಲ ಮಾಡಿಸ್ಬೇಕಂತಿದ್ರೆ ಇಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಮೇಯ್ನ್ ಬಂದು ಜಾಗನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಜಾಗ ರೆಂಟಲ್ಲಿ ನಿಮಗೆ ಈ ಥರ ಸಿಗುತ್ತೆ ಅವರ್ಸ್ ಗಟ್ಟಲೆಯಲ್ಲಿ. ಸೊ ಅವರ ಕಾಂಟ್ಯಾಕ್ಟ್ ನಂಬರು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಯಾಕ್ ಅಪ್.